ಮೊದಲನೇದಾಗಿ ನಾನು ಸುನಿಲ್ ಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು, ಮಾಜಿ ಮಂತ್ರಿಗಳು. ನಾನು ಜಿಲ್ಲಾ ಉಸ್ತುವಾರಿ ಸಚಿವೆ ಇದ್ದೀನಿ ಅಲ್ಲಿ. ನಾವು ಬರೀ ಹಿಂದೂ ವಿರೋಧಿ ಅಂತ ಅಲ್ಲ, ನಾವು ಕೂಡ ಹಿಂದೂನೇ. ನಮ್ಮ ಮುಖ್ಯಮಂತ್ರಿಗಳ ಹೆಸರಲ್ಲಿನೇ ಸಿದ್ದರಾಮಯ್ಯ ಇದ್ದಾರೆ. ನಾವು ಮಹಾತ್ಮ ಗಾಂಧೀಜಿಯವರ ಪಕ್ಷದವರು. ಮಹಾತ್ಮ ಗಾಂಧೀಜಿಯವರು ರಾಮನ ಭಕ್ತರೆಷ್ಟಂತ ಇಡೀ ಜಗತ್ತಿಗೆ ಗೊತ್ತಿದೆ. ಇದನ್ನು ಅವರು ಹಿಂದೂ ಮುಸ್ಲಿಂ ಅಂತ ಒಂದು ಬೂತ್ ಕನ್ನಡಿಯಿಂದ ನೋಡೋದನ್ನು ಬಿಟ್ಟು ಬೇರೆ ಸಾಮಾಜಿಕ ಒಂದು ಕಾಳಜಿ ಬದ್ಧತೆ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಅವರಿಗೆ ಒಂದು ಕಿವಿ ಮಾತನ್ನು ಒಬ್ಬ ಮಹಿಳೆಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸುನಿಲ್ ಕುಮಾರ್ ಆಗಿರ್ಬೋದು ಅಥವಾ ಹಲವಾರು BJPಯಲ್ಲಿರುವಂಥ ಹಲವಾರು ಶಾಸಕರು ಈ ಹಿಂದೂ ಮುಸ್ಲಿಂ ಮಾಡಿನೇ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಈ ದರ್ದು ಅವ್ರಿಗೆ ಇರ್ಬೋದು ಹೊರತಾಗಿ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಕಾಂಗ್ರೆಸ್ ಮಂತ್ರಿಗಳಿಗಾಗಲಿ ಲಾ ಆ್ಯಂಡ್ ಆರ್ಡರನ್ನು ಯಾರೇ ಇರಲಿ, ಯಾವ ಜಾತಿಯವರೇ ಇರಲಿ, ಯಾವ ಭಾಷೆಯವರೇ ಇರಲಿ, ಅವ್ರ ಕೈಯಲ್ಲಿ ತೆಗೆದುಕೊಂಡ್ರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನಾವು ಬದ್ರಿದ್ದೀವಿ ಅಂತ ನಾವು ಮಾಡ್ತಾ ಇದ್ದೀವಿ ಹೊರತಾಗಿ ಇದೇನು ಬರೀ ಅವ್ರನ್ನ ಟಾರ್ಗೆಟ್ ಮಾಡಲಿ ಇವ್ರನ್ನ ಟಾರ್ಗೆಟ್ ಮಾಡಲಿ ಅದು ಕಾಂಗ್ರೆಸ್ಗೆ ಅನಿವಾರ್ಯತೆ ಇಲ್ಲ. ಈ ಅನಿವಾರ್ಯತೆ ಏನಾದರೂ ಜಾತಿ ನೆಲದ ಮೇಲೆ ರಾಜಕಾರಣ ಮಾಡುವಂಥ ಅನಿವಾರ್ಯತೆ ಏನಾದರೂ ಇದ್ದರೆ ಅದು BJPಯವರಿಗಿದೆ, ಅದು ಸುನಿಲ್ ಕುಮಾರ್ ಅವ್ರಿಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.